ಜಲಪಾತ ವೀಕ್ಷಣೆಗೆ ತೆರಳಿದ್ದಂತಹ ಸುಳ್ಯದ ಯುವಕ ಈಗ ಸಾವನ್ನಪ್ಪಿದ್ದಾರೆ. ಮಾರಿಷಸ್ನಲ್ಲಿ ಕಾಲು ಜಾರಿ ನೀರಿಗೆ ಬಿದ್ದಂತಹ ಯುವಕ ಸಾವನ್ನಪ್ಪಿರುವಂಥದ್ದು. ಜಲಪಾತ ವೀಕ್ಷಣೆಗೆ ತೆರಳಿದ್ದಂತಹ ಸುಳ್ಯದ ಯುವಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಮಾರಿಷಸ್ನಲ್ಲಿ ಕಾಲು ಜಾರಿ ನೀರಿಗೆ ಬಿದ್ದು ಯುವಕ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವಿದೇಶದಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದ ಸುಳ್ಯದ ಯುವಕ ನಂದನ್ ಭಟ್ ಎನ್ನುವಂತ ನೇತಿದ್ದಾನೆ. ಆತ ಈಗ ಸಾವನ್ನಪ್ಪಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ನಂದನ್ ಭಟ್ ಅಂತ ಇದನ್ನ ಹೇಳಲಾಗ್ತಾ ಇದೆ. ಸುಳ್ಯದ ನಾಲ್ಕೂರು ಗ್ರಾಮದ ಹಲ್ಗುಜಿಯ ಒಂದು ಲಕ್ಷ್ಮಿ ಅವರ ಪುತ್ರ ಈತ, ಜಯಲಕ್ಷ್ಮಿ ಅವರ ಪುತ್ರ. ಮಾರಿಷಸ್ನಲ್ಲಿ ಜಲಪಾತವನ್ನು ವೀಕ್ಷಣೆ ಮಾಡೋಕ್ಕೆ ಹೋಗಿದ್ದ. ಆ ಸಮಯದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಒಬ್ಬ ಯುವಕ ಏನಿದ್ದಾನೆ ಈತ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಟೂರಿಸಂನ ಒಂದು ವಿಷಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ. ಹೀಗಾಗಿ ವಿದ್ಯಾರ್ಥಿ ವೀಸಾದಲ್ಲಿದ್ದಂತಹ ನಂದನ್ ಜಲಪಾತವನ್ನು ವೀಕ್ಷಣೆ ಮಾಡೋಕ್ಕೆ ಹೋಗಿರ್ತಾನೆ. ಆ ಸಮಯದಲ್ಲಿ ಈ ರೀತಿಯಾದಂಥ ಒಂದು ಅಚಾತುರ್ಯ ನಡೆದು ಹೋಗಿದೆ. ಆತ ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆ. ವಿದ್ಯಾಭ್ಯಾಸ ಮಾಡೋಕ್ಕೆ ಟೂರಿಸಂ ವೀಸಾ ಅಂದರೆ ವಿದ್ಯಾರ್ಥಿ ವೀಸಾದಲ್ಲಿ ಹೋಗಿದ್ದಂತಹ ಈ ಯುವಕ ಏನಿದ್ದಾನೆ ಈಗ ಸಾವನ್ನಪ್ಪಿರುವಂಥದ್ದು. ಜಲಪಾತವನ್ನು ನೋಡೋಕ್ಕೆ ಹೋದಾಗ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾನೆ. ಇನ್ನು ಈ ಸಾವನ್ನಪ್ಪಿದ್ದಾನೆ ಎಲ್ಲ ಈ ಯುವಕನ ಒಂದು ಮೃತದೇಹ ಏನಿದೆ, ಮೃತದೇಹವನ್ನು ಮಾರಿಷಸ್ನಿಂದ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಡಲಾಗಿದೆ ಈಗ ಸದ್ಯಕ್ಕೆ. ಆ ನಂತರ ಮೃತದೇಹವನ್ನು ಅಲ್ಲಿಂದ ಸರ್ಕಾರಿಯ ಒಂದು ವ್ಯವಸ್ಥೆಗಳ ಮೂಲಕ ಭಾರತಕ್ಕೆ ತರಿಸ್ಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಭಾರತಕ್ಕೆ ತರಿಸ್ಕೊಳ್ಳೋಕೆ ಭಾರತ ಸರ್ಕಾರದ ಒಂದು ಸಹಾಯದಿಂದ ಈ ಒಂದು ಶವವನ್ನು ತರಿಸ್ಕೊಳ್ತೀವಿ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳುತ್ತದೆ. ಮಾಡಿಕೊಡಿ ಅಂತ ಹೇಳಿ ಯುವಕನ ತಾಯಿ ಕಾರ್ಕಳದ ಒಂದು ನಾರಾಯಣಸ್ವಾಮಿ ಭಟ್ ಏನಿದೆ ಅವರು ಮನವಿಯನ್ನು ಮಾಡಿದ್ದಾರೆ. ಯಾರಿಗೆ? ಸಂಸದ ಆಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಏನಿದೆ ಅವರಿಗೆ ಮನವಿ ಮಾಡಿದ್ದಾರೆ. ಅವರ ಹತ್ರ ಮನವಿ ಮಾಡಿದ ಮೇಲೆ ಇವರು ಹೋಗಿ ಏನು ಮಾಡ್ತಾರೆ, ಸಂಸದರು ಹೋಗಿ ವಿದೇಶಾಂಗ ಸಚಿವ ಆಗಿರುವಂತಹ ಜೈಶಂಕರ್ ಅವರೇನಿದ್ದಾರೆ ಅವರಿಗೆ ಮನವಿ ಮಾಡಿದ್ದಾರೆ. ಈ ರೀತಿಯಾಗಿ ನಮ್ಮ ಭಾಗದ ಹುಡುಗ ಈ ರೀತಿಯಾಗಿದೆ, ಅವರ ಒಂದು ಮೃತದೇಹವನ್ನು ನಮ್ಮ ಭಾರತ ದೇಶಕ್ಕೆ ಸರ್ಕಾರಿಯ ಒಂದು ಸೌಲಭ್ಯದೊಂದಿಗೆ ವ್ಯವಸ್ಥೆಯೊಂದಿಗೆ ನೀವು ತರಿಸ್ಕೊಡಿ ಅಂತ ಹೇಳಿ ಅವರು ಮನವಿಯನ್ನು ಮಾಡಿದ್ದಾರೆ. ನಂದನ್ ಭಟ್ ಎನ್ನುವಂತಹ ವಿದ್ಯಾರ್ಥಿ ಏನಿದ್ದಾನೆ ಆತ ಸಾವನ್ನಪ್ಪಿರುವಂಥದ್ದು ಈ ಒಂದು ಜಲಪಾತ ವೀಕ್ಷಣೆಯನ್ನು ಮಾಡೋಕ್ಕೆ ಹೋಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.